ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆಯ ಎರಡನೇ ಪ್ರಮುಖ ನಗರವಾಗಿದ್ದು, ಉದ್ಯಮ, ಶಿಕ್ಷಣ, ಧಾರ್ಮಿಕ ನೆಲೆಗಟ್ಟಿನಲ್ಲಿ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಆದರೆ ಪುತ್ತೂರು ನಗರ ಮಾತ್ರ ನಿರೀಕ್ಷೆಯಷ್ಟು ಪ್ರಗತಿಯನ್ನ ಸಾಧಿಸಲೇ ಇಲ್ಲ. ಇಲ್ಲಿನ ಅಭಿವೃದ್ಧಿಗಳು ಕೇವಲ ಘೋಷಣೆಯಲ್ಲಷ್ಟೇ ಬಾಕಿಯಾಗಿದ್ದು, ಮೂಲಭೂತ ಸೌಕರ್ಯಗಳನ್ನು ವ್ಯವಸ್ಥಿತಗೊಳಿಸುವ ಬದ್ಧತೆ ಇನ್ನೂ ಒದಗದಿರುವುದು ವಿಷಾದನೀಯ. ನಗರದ ಪ್ರಮುಖ ಆದ್ಯತೆಯಾಗಿರುವ ವ್ಯವಸ್ಥಿತ ರಸ್ತೆಗಳು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವಂತಿದ್ದರೂ, ಪುತ್ತೂರಿಗೆ ಕಾಲಿಟ್ಟರೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಲ್ಲಿ ಕಣ್ಮರೆಯಾಗಿದ್ದಾರೋ ಎಂದು ಅನ್ನಿಸದಿರದು. ಪುತ್ತೂರು ನಗರದ ಪ್ರಮುಖ ರಸ್ತೆಗಳು ಕಳೆದ ಮಳೆಗಾಲದ ಅವಧಿಯಲ್ಲೇ ಹೊಂಟಬಿದ್ದಿದ್ದರೂ ಈ ಕುರಿತು ಮೌನ ವಹಿಸಲಾಗಿದೆ. ನಗರದ ನೆಲ್ಲಿಕಟ್ಟೆಯ ಬಳಿ, ಗಾಂಧಿಕಟ್ಟೆ, ಬುಳುವಾರಿನ ಕರ್ಮಲ, ಸಿಟಿ ಆಸ್ಪತ್ರೆ ಬಳಿ, ಚೇತನ ಆಸ್ಪತ್ರೆ, ಅಂಚೆ ಕಚೇರಿಯ ಎದುರುಗಡೆಯ ಮುಖ್ಯ ರಸ್ತೆಗಳು, ಪ್ರಧಾನ ರಸ್ತೆಯಿಂದ ಮೊಳಹಳ್ಳಿ ಶಿವರಾವ್ ವೃತ್ತಕ್ಕೆ ಹೋಗುವ ರಸ್ತೆ, ಹೀಗೆ ಆ ರಸ್ತೆ ಈ ರಸ್ತೆ ಎನ್ನುವಂತಿಲ್ಲ, ಎಲ್ಲವೂ ಹೊಂಡಮಯ. ಕೇವಲ ಭಾಷಣ ಬಿಗಿಯುವುದು, ಭರವಸೆ ನೀಡುವುದು, ನಾನೇ ಎಲ್ಲವನ್ನ ಮಾಡುತ್ತಿರುವುದು ಎನ್ನುವುದರ ಬದಲು ನಗರದ ಕುಲಗೆಟ್ಟ ರಸ್ತೆಗಳನ್ನು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವ ಬದ್ಧತೆಯನ್ನ ಪ್ರದರ್ಶಿಸುತ್ತಿದ್ದರೆ ಪ್ರಯಾಣಿಕರು ನೆಮ್ಮದಿಯಾಗಿರುತ್ತಿದ್ದರು ಎಂಬುದು ಸಾರ್ವಜನಿಕರ ಆಕ್ರೋಶ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ತೀವ್ರತೆಗೆ ರಸ್ತೆಗಳು ಹೊಂಡ ಬೀಳುವುದು ಸಹಜ. ಮಳೆಯ ಬಿರುಸು, ಕಳಪೆ ಗುಣಮಟ್ಟ, ಮಳೆ ನೀರು ಸರಾಗವಾಗಿ ಹರಿದು ಹೋಗಲು ವ್ಯವಸ್ಥಿತ ಚರಂಡಿ ಇಲ್ಲದಿರುವುದು ರಸ್ತೆ ಹೊಂಡ ಬೀಳಲು ಪ್ರಮುಖ ಕಾರಣಗಳಾಗಿವೆ. ಆದರೆ ಮಳೆಗಾಲ ಕಳೆದ ಕೂಡಲೇ ಹೊಂಡ ಬಿದ್ದ ರಸ್ತೆಗಳಿಗೆ ತೇಪೆ ಹಾಕುವ ಕಾರ್ಯ ನಡೆಸಲಾಗುತ್ತದೆ. ಆದರೆ ಇಲ್ಲಿ ಕಣ್ಕಟ್ಟಿಗೆ ಎಂಬಂತೆ ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ತೇಪೆ ಹಾಕಿದ್ದು, ಅದು ಕೂಡ ಇತ್ತೀಚೆಗೆ ಸುರಿದ ಮಳೆಗೆ ಚರಂಡಿ ಪಾಲಾಗಿದೆ. ಮಳೆಗಾಲ ಕಳೆದು ಇಷ್ಟು ಸಮಯವಾದರೂ ಕನಿಷ್ಠ ಹೊಂಡ ಬಿದ್ದ ರಸ್ತೆಗಳಿಗೆ ತೇಪೆ ಹಾಕುವ ಕಾಮಗಾರಿಯೂ ನಡೆಯದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ನಗರದ ಬಹುತೇಕ ರಸ್ತೆಗಳ ಅಗಲ ಕಿರಿದಾಗಿದ್ದು, ಪಾದಾಚಾರಿಗಳು ರಸ್ತೆಯಲ್ಲಿ ಜೀವ ಕೈಯಲ್ಲಿ ಹಿಡಿದುಕೊಂಡು ಓಡಾಡುವಂತಹ ಪರಿಸ್ಥಿತಿ ಇದೆ. ಕೆಲವೆಡೆ ರಸ್ತೆ ಬದಿ ಪೊದರುಗಳು ಬೆಳೆದು ಸುಗಮ ಸಂಚಾರಕ್ಕೆ ಅಡ್ಡಿಯಾಗುತ್ತಿದೆ. ಪುತ್ತೂರು ನಗರಸಭೆಗೆ ಚುನಾಯಿತ ಪ್ರತಿನಿಧಿಗಳಿದ್ದರೂ ಅಧ್ಯಕ್ಷ, ಉಪಾಧ್ಯಕ್ಷರುಗಳಿಲ್ಲ. ಎಲ್ಲವೂ ಅಧಿಕಾರಿ ವರ್ಗದವರಿಂದಲೇ ನಡೆಯಬೇಕಾಗಿದೆ. ಸಾರ್ವಜನಿಕರ ಬವಣೆಗೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸುವವರು ಇಲ್ಲದಂತಾಗಿದೆ. ನಗರದ ರಸ್ತೆ ದುರವಸ್ಥೆ ಕುರಿತು ಇತ್ತೀಚೆಗೆ ಸಾರ್ವಜನಿಕರು ಇಲ್ಲಿನ ಶಾಸಕರ ಗಮನಕ್ಕೆ ತಂದಿದ್ದಾಗ ಕ್ರಮದ ಭರವಸೆ ನೀಡಿದ್ದರು. ಅಂತೆಯೇ ಕೆಲವೆಡೆ ತೇಪೆ ಕಾರ್ಯ ನಡೆದಿತ್ತು. ಆದರೆ ಇತ್ತೀಚೆಗೆ ಸುರಿದ ಮಳೆಗೆ ತೇಪೆ ನಾಪತ್ತೆಯಾಗಿಬಿಟ್ಟಿದೆ. ಸ್ಟಾರ್ ಆಫ್ ಕುಡ್ಲ ಜೊತೆ ಅನೀಶ್ ಕುಮಾರ್, ಪುತ್ತೂರು. ನಮ್ಮ ಮುಖ್ಯ ರಸ್ತೆಗಳನ್ನು ನೋಡುವಾಗ ನಮಗೆ ಬೇಸರ ಆಗ್ತದೆ. ಎಲ್ಲ ರಸ್ತೆಗಳು ಹೊಂಡ ಬಿದ್ದು ಹೋಗಲಿಕ್ಕೆ ಆಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ಬಗ್ಗೆ ನಾನು ಸ್ವಲ್ಪ ಸಮಯದ ಹಿಂದೆ ಶಾಸಕರ ಗಮನಕ್ಕೆ ತಂದಿದ್ದೇನೆ. ಶಾಸಕರು ಅವರ ಸರ್ಕಾರದ ಪಿಯನ್ನು ಕರೆದು ಅವರ ಗಮನಕ್ಕೆ ತಂದು ಅದಕ್ಕೆ ಏನೆಲ್ಲ ಆಗಬೇಕು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಅವರು ಸೂಚನೆ ಕೊಟ್ಟಿದ್ದಾರೆ. ಸೂಚನೆ ಮೇರೆಗೆ ಆಗ ಮಳೆಗಾಲ ಇತ್ತು. ಮಳೆಗಾಲದ ಸಂದರ್ಭದಲ್ಲಿ ಮಳೆ ಎಡೆಯಲ್ಲಿ ಬಂದು ಸ್ವಲ್ಪ ಗಾಂಧಿಕಟ್ಟೆ ಹತ್ರ ಸ್ವಲ್ಪ ಹೊಂಡವನ್ನು ಮುಚ್ಚುವಂಥ ವ್ಯವಸ್ಥೆಯನ್ನು ಮಾಡಿದರು. ಅದು ಈ ಮಳೆಗೆ ಅದು ನಿಲ್ಲುವುದಿಲ್ಲ. ಅದು ಸ್ವಲ್ಪ ದಿವಸ ಅದು ವಾಪಸ್ಸು ಹೋಗಿ ಈಗ ವಾಪಸ್ಸು ಹೊಂಡಗಳಾಗಿದೆ. ಈಗ ಮಳೆಗಾಲ ಇಲ್ಲ, ಮಳೆಗಾಲ ಹೋಗಿ ಈಗ 2-3 ತಿಂಗಳಾಗ್ತಾ ಬಂತು. ಹಾಗಾದರೆ ಈಗಾದರೂ ಮಾಡ್ಬೋದಲ್ಲ ಅವರಿಗೆ? ಮೊನ್ನೆ ಮಳೆಗಾಲ ಅಂತೇಳಿ ಕಾರಣ ಕೊಡ್ತಿದ್ರು. ಹಾಗಾದರೆ ಈಗ ಬೇಸಿಗೆಗಾಲ ಅಲ್ಲ, ಈಗಾದರೂ ಮಾಡ್ಬೋದಿತ್ತಲ್ಲ. ಕೇವಲ ಗಾಂಧಿಕಟ್ಟೆ ಆದರೂ ತೊಂದರೆ ಇಲ್ಲ. ಇಲ್ಲಿ ನೋಡಿ, ಆ ಬಳುವಾರ ಕರ್ಮಾಲದ ಹತ್ರ, ಇಲ್ಲಿ ಸಿಟಿ ಆಸ್ಪತ್ರೆ ಹತ್ರ, ಚೇತನ ಆಸ್ಪತ್ರೆ ಹತ್ರ, ಎಲ್ಲಿ ಹೋಗಿ ನೀವು ಪುತ್ತೂರಿನ ಈ ಹಾರ್ಟ್ ಆಫ್ ಸಿಟಿಯಲ್ಲಿ ಇರುವಂಥ ಎಲ್ಲ ರಸ್ತೆಗಳು ಕೂಡ ಎಲ್ಲ ಹೊಂಡಗಳಾಗಿದೆ. ಹಾಗಿರುವಾಗ ಇದಕ್ಕೆ ಇಷ್ಟು ನಿರ್ಲಕ್ಷ್ಯ ಯಾಕೆ ಮಾಡ್ತಿದ್ದಾರೆ ಅಂತೇಳಿ ಗೊತ್ತಾಗೋದಿಲ್ಲ. ಯಾಕೆಂದರೆ ಶಾಸಕರ ಗಮನಕ್ಕೆ ಬರಲಿಲ್ಲ ಆದರೆ ಅದು ಇಲ್ಲ ಅಂತ ಹೇಳ್ಬೋದು. ಶಾಸಕರ ಗಮನಕ್ಕೂ ಕೂಡ ನಾವು ತಂದಿದ್ದೇವೆ ಸಾರ್ವಜನಿಕವಾಗಿ. ಅಧಿಕಾರಿಗಳು ಕೂಡ ಇದರ ಬಗ್ಗೆ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಳ್ಳಿಲ್ಲ. ಹಾಗಿರುವಾಗ ಈಗ ಒಂದು ವ್ಯಕ್ತಿ ತೆರಿಗೆಯನ್ನು ಕಟ್ಟಲಿಲ್ಲಾದರೆ ಅವನಿಗೆ ಪೆನಾಲ್ಟಿ ಹಾಕ್ತಾರೆ ಸರ್ಕಾರ. ಲೈಸೆನ್ಸ್ ರಿನ್ಯೂವಲ್ ಆಗಲಿಲ್ಲ ಅದಕ್ಕೆ ಪೆನಾಲ್ಟಿ ಹಾಕ್ತಾರೆ. ಹಾಗಾದರೆ ನಾವು ಕಟ್ಟಿದಂಥ ತೆರಿಗೆ ಹಣದಲ್ಲಿ ಇವರಿಗೆ ಹೊಂಡವನ್ನು ಮುಚ್ಚಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ, ಹಾಗಾದರೆ ಇವರಿಗೆ ಯಾರು ಪೆನಾಲ್ಟಿ ಹಾಕೋದು? ಈ ಅಧಿಕಾರಿಗಳಿಗೆ ಯಾರು ಪೆನಾಲ್ಟಿ ಹಾಕಬೇಕು ಅಂತೇಳಿ ಶಾಸಕರು ನಮಗೆ ಹೇಳಬೇಕು. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ತಿಳಿಸಬೇಕು, ನಾಗರಿಕರಿಗೆ. ಯಾಕಂದರೆ ಎಲ್ಲರೂ ಆ ತೆರಿಗೆ ಕಟ್ಟಿದ ಹಣದಲ್ಲಿ ನಾವು ಕೇಳೋದು, ಅವರ ಕಿಸೆಯಿಂದ ನಾವು ಹಾಕಿ ಅಂತೇಳಿ ನಾವು ಕೇಳೋದಲ್ಲ. ನಾವೇನು ಭಿಕ್ಷುಗಾರ ನಾವು ಕೇಳಲಿಕ್ಕೆ? ನಾವು ಹೋಗಿ ಅವ್ರ ಹತ್ರ ಹೇಳಬೇಕು ರಸ್ತೆ ಸರಿ ಇಲ್ಲ ಅಂತೇಳಿ. ಅವ್ರಿಗೆ ಗೊತ್ತಾಗೋದಿಲ್ಲ. ಅವರು ಏನು ಇದರಲ್ಲಿ ಫ್ಲೈಟಲ್ಲಿ ಹೋಗೋದಾ, ವಿಮಾನದ ಹೆಲಿಕಾಪ್ಟರಲ್ಲಿ ಹೋಗೋದಾ? ಅವರು ಹೋಗೋದು ರಸ್ತೆಯಲ್ಲಿ ಅಲ್ಲ, ಇಲ್ಲಿಂದ. ಅದನ್ನು ನೋಡಬೇಕು. ನಾವು ಶಾಸಕರಲ್ಲಿ ಹೇಳೋದು, ಯಾಕೆಂದರೆ ಅವರು ಜನಪ್ರತಿನಿಧಿ ನಮ್ಮದು. ನಾವು ಹೇಳೋದು ಹೇಗೆ ಅಂತ ಹೇಳಿದರೆ ಅವರಿಗೆ ಎಲ್ಲವನ್ನು ನೋಡಲಿಕ್ಕೆ ಆಗೋದಿಲ್ಲ. ಶಾಸಕರು ಅವರಿಗೆ ಜವಾಬ್ದಾರಿ ಇದೆ. ಆದರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ, ಪಿ ಎಗಳಿದ್ದಾರೆ. ಅವರು ಹೇಳ್ತಾರೆ 6-7 ಪಿ ಎಗಳಿದ್ದಾರೆ ಅಂತ ಹೇಳ್ತಾರೆ.
ಅವರು ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು. ಯಾರು ಮನವಿ ಕೊಡ್ತಾರೋ ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ದಯಮಾಡಿ ಅದನ್ನು ಸ್ವೀಕಾರ ಮಾಡಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಆಗಾಗ ಗಮನಕ್ಕೆ ತಂದು ಅದನ್ನು ಮುಚ್ಚಿಸುವಂಥ ಆ ಹೊಂಡಗಳನ್ನು ಮುಚ್ಚಿಸುವಂಥ ಕೆಲಸ ಕಾರ್ಯವನ್ನು ಅವರು ಮಾಡಬೇಕು ಅಂತೇಳಿ ಎಲ್ಲ ನಾಗರಿಕ ಪರವಾಗಿ ನಾನು ವಿನಂತಿಯನ್ನು ಮಾಡ್ತಿದ್ದೇನೆ.